ವಿಧಾನಸೌಧದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 135ನೇ ಜಯಂತಿ ವೈಭವ. ಸಮಾಜ ಸೇವಕರಿಗೆ ಪ್ರಶಸ್ತಿ ಗೌರವ. ಬೆಂಗಳೂರು, ಏಪ್ರಿಲ್ 14. ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಅಂಗವಾಗಿ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ವಿಧಾನಸೌಧದ ಮುಂಭಾಗದಲ್ಲಿ ಭವ್ಯ ಹಾಗೂ ಗೌರವಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಬೆಳಿಗ್ಗೆ 10 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಚಿವರು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ. ಬೆಳಿಗ್ಗೆ 10:30 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ಸ್ವಾಗತ ಭಾಷಣ ಮಾಡಿ ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವಗಳು ಇಂದಿಗೂ ಸಮಾಜಕ್ಕೆ ದಿಕ್ಕು ತೋರಿಸುತ್ತಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ, ಮಾಜಿ ಸಚಿವ ಎಚ್. ಆಂಜನೇಯ, ಅರ್ಷಾದ್ ರಿಜ್ವನ್ ಸೇರಿದಂತೆ ಹಲವು ಸಚಿವರು, ಶಾಸಕರು, ವಿಧಾನ ಪರಿಷತ್ ಹಾಗೂ ವಿಧಾನಸಭೆಯ ಸದಸ್ಯರು, ಹಿರಿಯ ಅಧಿಕಾರಿಗಳು ಭಾಗವಹಿಸಿದರು. ಅಂಬೇಡ್ಕರ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ 2026ನೇ ಸಾಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿಯನ್ನು ಸಮಾಜಮುಖಿ ಸೇವೆ ಸಲ್ಲಿಸಿದ ಗಣ್ಯರಿಗೆ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಪುರಸ್ಕೃತರ ಸಾಧನೆಗಳ ಸಾರಾಂಶ: ಶ್ರೀ ಮಂಗಳೂರು ವಿಜಯ ದಲಿತ ಚಳವಳಿ, ಪತ್ರಿಕೋದ್ಯಮ ಮತ್ತು ಅಂಬೇಡ್ಕರ್ ವಿಚಾರಧಾರೆಗಳ ಪ್ರಸಾರದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ.
ಅಂಬೇಡ್ಕರ್ ಅವರ ಬರಹಗಳನ್ನು ಕನ್ನಡಕ್ಕೆ ಅನುವಾದಿಸಿ ಯುವ ಜನರಿಗೆ ತಲುಪಿಸುವಲ್ಲಿ ಶ್ರಮಿಸಿದ್ದಾರೆ. ಶ್ರೀ ಸಿಎಂ ಮುನಿಯಪ್ಪ ಸುಮಾರು 4 ದಶಕಗಳಿಂದ ದಲಿತ ಸಂಘರ್ಷ ಸಮಿತಿಯಲ್ಲಿ ಹೋರಾಟ ನಡೆಸಿ, ದಲಿತರ ಮೇಲಿನ ದೌರ್ಜನ್ಯಗಳ ವಿರುದ್ಧ ಹೋರಾಟ ನಡೆಸಿ, ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸಿದ್ದಾರೆ. ಶ್ರೀ ಎಚ್.ಎನ್. ಅಣ್ಣಯ್ಯ ಭೂಹೀನರಿಗೆ ಭೂಮಿ, ನಿವೇಶನ ಮತ್ತು ಮೂಲಭೂತ ಹಕ್ಕುಗಳಿಗಾಗಿ ಹೋರಾಟ ನಡೆಸಿ ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸಿದ ಪ್ರಮುಖ ಹೋರಾಟಗಾರ. ಶ್ರೀಮತಿ ಶೋಭಾ ಗಸ್ತಿ ದೇವದಾಸಿ ಪದ್ಧತಿ ನಿರ್ಮೂಲನೆಗಾಗಿ ನಿರಂತರ ಹೋರಾಟ ನಡೆಸಿ ಸಾವಿರಾರು ಮಹಿಳೆಯರ ಪುನರ್ವಸತಿ ಹಾಗೂ ಸಬಲೀಕರಣಕ್ಕಾಗಿ ಕೆಲಸ ಮಾಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ರಕ್ಷಣೆಯಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಡಾಕ್ಟರ್ ಹನುಮಂತರಾವ್ ಬಿ ದೊಡ್ಡಮನಿ ಸಾಹಿತ್ಯ ಮತ್ತು ದಲಿತ ಚಳವಳಿಯಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿ ಅಂಬೇಡ್ಕರ್ ತತ್ವಗಳನ್ನು ಕಾವ್ಯ ಹಾಗೂ ಕೃತಿಗಳ ಮೂಲಕ ಜನರಿಗೆ ತಲುಪಿಸುತ್ತಿದ್ದಾರೆ. ಸಂವಿಧಾನದ ಮೌಲ್ಯಗಳ ಸ್ಮರಣೆ ಕಾರ್ಯಕ್ರಮದಲ್ಲಿ ನಾಡಗೀತೆ, ಸಂವಿಧಾನ ಪೀಠಿಕೆಯ ವಾಚನ ಹಾಗೂ ಗಣ್ಯರ ಭಾಷಣಗಳು ನಡೆಯಿತು. ಮೊರಾರ್ಜಿ ದೇಸಾಯಿ ವಸತಿ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಅಂಕಿತಾ ಭೀಮಪ್ಪ ಕಾತರಗಿ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ 2ನೇ. ಅದರ ಜೊತೆಗೆ ಭಾರತ ಸಂವಿಧಾನದ ಮೂಲ ಮೌಲ್ಯಗಳು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ಸಮಾನತೆ ಹಾಗೂ ಭ್ರಾತೃತ್ವದ ಮಹತ್ವವನ್ನು ಗಣ್ಯರು ಒತ್ತಿ ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರ ಕನಸಿನ ಭಾರತ ನಿರ್ಮಾಣಕ್ಕೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಮುಖ್ಯ. ಸರ್ಕಾರ ಅದಕ್ಕಾಗಿ ಬದ್ಧವಾಗಿದೆ ಎಂದು ಹೇಳಿದರು. ಹಿಂದೂ ಧರ್ಮದ ಸುಧಾರಣೆಗೋಸ್ಕರ ಬಹಳ ಪ್ರಯತ್ನ ಮಾಡಿದ್ರು. ಹಿಂದೂ ಧರ್ಮದಲ್ಲಿ ನ್ಯೂನತೆಗಳಿದಾವಲ್ಲ, ದೋಷಗಳಿದಾವಲ್ಲ, ಆ ದೋಷಗಳನ್ನ ಸುಧಾರಣೆ ಮಾಡಲಿಕ್ಕೆ, ಸರಿಪಡಿಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ರು. ಕೊನೆಗೆ ಸರಿಪಡಿಸ್ಲಿಕ್ಕೆ ಆಗದೇನೆ ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಈ ಅಸಮಾನತೆ ನಿರ್ಮಾಣ ಆಗ್ಬೇಕಂದ್ರೆ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ, ಜಾತಿ ವ್ಯವಸ್ಥೆ ಈ ದೇಶದಲ್ಲಿ ಇರ್ಬೇಕಾದ್ರೆ ಇದಕ್ಕೆ ಕಾರಣ ಮನುಶಾಸ್ತ್ರ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ತೀವಿ. ಮನುಶಾಸ್ತ್ರ ಅದಕ್ಕೋಸ್ಕರನೇ ಸುತ್ತಾಡ್ತಿತ್ತು. ಅದನ್ನ ಮನುಶಾಸ್ತ್ರ ಸುತ್ತಾಡ್ತಿದ್ದಕ್ಕೆ ನೀವು ತಿಳ್ಕೋಬೇಕು. ಇವತ್ತು ಕೂಡ ಮನುವಾದಿಗಳು ಸಕ್ರಿಯವಾಗಿದ್ದಾರೆ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಮನುಶಾಸ್ತ್ರನೇ ಸಂವಿಧಾನ, ಅದರ ಪ್ರಕಾರನೇ ನಡೀತಾ ಇದ್ದದ್ದು. ಅದಕ್ಕೋಸ್ಕರನೇ ಹಿಂದೂ ಧರ್ಮ ಪ್ರಯತ್ನ ಪಟ್ಟರೂ ಬದಲಾವಣೆ ಆಗದೆ ಹೋದಾಗ ಮನುಶಾಸ್ತ್ರವನ್ನ ಸುಟ್ಟಾಕ್ತಕ್ಕಂಥ ಪ್ರಯತ್ನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವೆಲ್ಲ ಸಂಕೋಲೆಗಳಿಂದ ವಿಮುಕ್ತರಾಗಬೇಕಾದ್ರೆ ಶಿಕ್ಷಣ ಒಂದೇನೆ ಅಂತಕ್ಕಂಥ ಮಾತುಗಳನ್ನ ಕೇಳಿದ್ವಿ. ನಾವೆಲ್ಲ ಬಂಧನ ಮುಕ್ತರಾಗಬೇಕಾದ್ರೆ ಶಿಕ್ಷಣ, ಅದಕ್ಕೆ ಶಿಕ್ಷಣಕ್ಕೆ ಮಹತ್ವ ಇರ್ಬೇಕಾದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾವಂತರಾಗದೆ ಹೋಗಿದ್ರೆ, ಹೋರಾಟದ ಮನೋಭಾವ ಇಲ್ಲದೆ ಹೋಗಿದ್ರೆ ಇವತ್ತು ಇಂಥ ಸಂವಿಧಾನ ಸಿಗ್ಲಿಕ್ಕೆ ಸಾಧ್ಯ ಆಗಿದ್ದ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಎಂತ ಶಿಕ್ಷಣ ಸಿಗಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡ್ಕೊಂಡಿದ್ರಲ್ಲ ಅಂತ ಶಿಕ್ಷಣ, ರಾಮಮನೋಹರ್ ಲೋಹಿಯಾ ಪಡ್ಕೊಂಡಿದ್ರಲ್ಲ ಅಂತ ಶಿಕ್ಷಣ, ಜವಾಹರ್ಲಾಲ್ ನೆಹರು ಪಡ್ಕೊಂಡಿದ್ರಲ್ಲ ಅಂತ ಶಿಕ್ಷಣ. ನಮ್ಮ ಶಿಕ್ಷಣ ವೈಚಾರಿಕತೆಯಿಂದ, ವೈಜ್ಞಾನಿಕತೆಯಿಂದ ಕೂಡಿರ್ಬೇಕು, ಜೊತೆಗೆ ಮಾನವೀಯತೆಯಿಂದ ಕೂಡಿ. ಯಾವೇ ಎಷ್ಟೇ ದೊಡ್ಡವರಿದ್ರು ಕೂಡ ಎಲ್ಲರೂ ಸಮಾನರಾಗಿರ್ಬೇಕು. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ. ಅವರು ಹಿಂದೆ ರಾಜರುಗಳಿದ್ರಲ್ಲ, ಆ ರಾಜರುಗಳಿಗೂ ಅಷ್ಟೇನೆ. ಈಗಿನ ರಾಷ್ಟ್ರಪತಿ ಇದ್ದಾರಲ್ಲ ಅವ್ರಿಗೂ ಒಂದೇನೆ, ಆಮೇಲೆ ಪ್ರಧಾನಮಂತ್ರಿಗೂ ಒಂದೇನೆ, ಮುಖ್ಯಮಂತ್ರಿಗೂ ಒಂದೇನೆ. ನಮ್ಮ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ್ದಾರೆ, ಭಾಗ್ಯಗಳ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಉದ್ದೇಶ ಏನಪ್ಪ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರುತ್ತೆ. ಶಕ್ತಿ ಬರದೆ ಹೋದ್ರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರದೆ ಹೋದ್ರೆ ಜಾತೀಯತೆ ಅಷ್ಟು ಹೋಗುವುದಿಲ್ಲ. ಯಾಕಂದ್ರೆ ಇದು ಆಳವಾಗಿ ಬೇರ್ಬಿಟ್ಟಿದೆ. ಜಾತೀಯತೆ ಇದೆಯಲ್ಲ, ಬಹಳ ಆಳವಾಗಿ ಬೇರ್ಬಿಟ್ಟಿದೆ. ಬುದ್ಧನ ಕಾಲದಿಂದ, ಬಸವಣ್ಣವ್ರ ಕಾಲದಿಂದ, ಅಂಬೇಡ್ಕರ್ ಕಾಲದವರಿಗೆ ಏನೆಲ್ಲ ಪ್ರಯತ್ನಗಳು ನಡೆದಿದ್ದಾವೆ. ಅನೇಕ ಸಮಾಜ ಸುಧಾರಕರು ಪ್ರಯತ್ನಗಳನ್ನು ಮಾಡಿದ್ದಾರೆ. ಹೋಗಿದೆ ಜಾತಿ.
ಬಸವಣ್ಣ ಹೇಳಿ ಎಷ್ಟು ವರ್ಷ ಆಯ್ತು? ಇವ ನಮ್ಮವ ಅಂತ ಹೇಳ್ರಿ, ಇವನ್ ಆರವ ಅಂತ ಹೇಳ್ಬೇಡ್ರಿ ಅಂತ ಹೇಳಿ ಎಷ್ಟು ವರ್ಷ ಆಯ್ತು? 12ನೇ ಶತಮಾನದಲ್ಲಿ ಇನ್ನೂ ಜಾತಿಗೆ ಹೋಗಿಲ್ಲ. ಅಷ್ಟು ಮಟ್ಟಿಗೆ ಆಳವಾಗಿ ಬೇರು ಬಿಟ್ಟಿದೆ. ಬೇರು ಸೆಟ್ಲ್ ಆಗ್ಬೇಕಾದ್ರೆ, ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ಎಲ್ರಿಗೂ ಆರ್ಥಿಕವಾಗಿ ಶಕ್ತಿ ಬಂದಾಗ, ಸಾಮಾಜಿಕವಾಗಿ ಶಕ್ತಿ ಬಂದಾಗ ಹೋಗ್ತದೆ ಅಂತಕ್ಕಂಥದ್ದು ನಾವು ಅದಕ್ಕೋಸ್ಕರನೇ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ರು. ಆರ್ಥಿಕವಾಗಿ ಶಕ್ತಿ ಗೊತ್ತಾಯ್ತಾ ನಿಮ್ಗೆ? ಈ ಮನುವಾದಿಗಳಿದಾರಲ್ಲ, ಸಂವಿಧಾನಕ್ಕೆ ವಿರೋಧ ಮಾಡ್ತಕ್ಕಂಥವ್ರು, ಮತ್ತೆ ಬರೀ ಸುಳ್ಳು ಹೇಳೋದು ಮನುವಾದಿಗಳು. ಇದು ತಿಳ್ಕೋಬೇಕು. ಯಾವಾಗ ಸುಳ್ಳು ಹೇಳೋದು, ಸುಳ್ಳು ಹೇಳಿ ಸಮಾಜನ ದಾರಿ ತಪ್ಪಿಸೋದು. ಯಾರು ಬಡವರ ವಿರೋಧಿಗಳಿದ್ದಾರೆ, ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ, ಅವರೇ ಈ ದಾರಿ ತಪ್ಪಿಸೋದು. ನಾವು ದಾರಿ ತಪ್ಪಬಾರ್ದಲ್ವಾ? ಸುಳ್ಳುಗಳನ್ನು ನಂಬಾರ್ದಲ್ವಾ? ಆಮೇಲೆ ಸುಳ್ಳು ಹೇಳೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರು ಸೋಲಿಸಿದ್ರು ಅಂತ ಸುಳ್ಳು ಹೇಳೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 1952ನಲ್ಲಿ ಪತ್ರ ಬರೆದಿದ್ದಾರೆ, ಸೋಲಿಸಿದವರು ಕಮಿಷನರ್ ಗಾಂಧಿ ಮತ್ತು ಸಾವರ್ಕರ್ ಅಂತ ಸೋಲಿಸಿದ್ರು. ಆಮೇಲೆ ಇನ್ನೊಂದು ಹೇಳೋದು ಸುಳ್ಳು ಏನಪ್ಪಾ ಅಂತಂದ್ರೆ, ಡೆಲ್ಲಿನಲ್ಲಿ ಅವ್ರನ್ನ ಶವ ಸಂಸ್ಕಾರ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂತ ಸುಳ್ಳು ಹೇಳೋದು. ಅವರ ನಮ್ಮ ಪತ್ನಿ ಯಾರು, ಕವಿತಾ ಅಂಬೇಡ್ಕರ್, ಅವರ ಆತ್ಮಕಥೆಯಲ್ಲಿ ಬರ್ಕೊಂಡಿದ್ದಾರೆ. ಈಗ ಬರೀ ಸುಳ್ಳು ಹೇಳೋದೇ ಹೆಂಗೆ? ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ. ಈಗ ಅಂಬೇಡ್ಕರ್ ವಿರುದ್ಧ ಇದ್ರೆ ಭಿನ್ನಾಭಿಪ್ರಾಯಗಳಿರ್ಬೋದು, ಕಾಂಗ್ರೆಸ್ನವ್ರಿಗೂ ಅಂಬೇಡ್ಕರ್ ಅವ್ರಿಗೂ ಭಿನ್ನಾಭಿಪ್ರಾಯಗಳಿದ್ದು ನಿಜ. ಅದಂತೇಳಿ ವಿರೋಧ ಮಾಡ್ತಿರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿರೋಧ ಮಾಡ್ತಿರ್ಲಿಲ್ಲ. ಹಂಗಿದ್ರೆ ವಿರೋಧ ಮಾಡಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡ್ತಿದ್ರು. ಅಧ್ಯಕ್ಷರು ಮಾಡಕ್ ಹೋಗ್ತಾನೆ ಇದ್ರು. ಈಗ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡುವಾಗ ಎಲ್ಲರೂ ಕೂಡ ಒಂದ್ಸಾರಿ ಮನನ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ಅವರಿಗೆ ಈ ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶನ. ಭಾರೀ ಜನಸಾಗರ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಬಂದ ಸಾರ್ವಜನಿಕರು, ಸಮಾಜ ಸೇವಕರು, ವಿದ್ಯಾರ್ಥಿಗಳು ಹಾಗೂ ಅಧಿಕಾರಿಗಳು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮವು ಅತ್ಯಂತ ಶಿಸ್ತಿನಿಂದ ಮತ್ತು ಗೌರವಪೂರ್ಣವಾಗಿ ನೆರವೇರಿತು. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.